ಸೂಪರ್. ಕಣ್ಣಮ್ಮ ಹಿರೇಮಂಗ್ಳೂರ್ ಕನ್ನಡದ ವಾದ್ಯ, ಜೈ ಕನ್ನಡದ ಪುರೋಹಿತ, ಪೂಜಾರಿ, ಕನ್ನಡದ ಪೂಜಾರಿ. ಪುರೋಹಿತೆ, ಜೈ. ಹಿರೇಮಂಗ್ಳೂರ್ ಕಣ್ಣಾಮಾಮ ಅವರು ನಾವು ಉಸಿರಾಡುವ ಬಗ್ಗೆ ಬಹಳ ಚೆನ್ನಾಗಿ ತಿಳಿಸಿದ್ದಾರೆ. ನಮ್ಮ ಮನೆಯಲ್ಲಿ ಒಂದು ಸಿಲಿಂಡರನ್ನು ಇಟ್ಟುಕೊಂಡಿರುತ್ತೇವೆ. ಅದು ಖಾಲಿಯಾಗುತ್ತದೆ. ಖಾಲಿ ಆದ ಮೇಲೆ ಮತ್ತೆ ನಾವು ಅದಕ್ಕೆ ಭರ್ತಿ ಮಾಡುತ್ತೇವೆ. ಮತ್ತೆ ಖಾಲಿಯಾಗುತ್ತದೆ, ಮತ್ತೆ ಭರ್ತಿ ಮಾಡುತ್ತೇವೆ. ಹಾಗೆ ನಮ್ಮ ಪುನರ್ಜನ್ಮ ಎಂಬುದಾಗಿ ಅವರು ಬಹಳ ಚೆನ್ನಾಗಿ ವಿಸ್ತಾರವಾಗಿ ತಿಳಿಸಿದ್ದಾರೆ. ಉಸಿರಾಡುವ ಬಗ್ಗೆ ಕಣ್ಣಮಾಮ ತಿಳಿಸ್ತಾ ಇದ್ದಾರೆ. ಬಹಳ ಸಂತೋಷ. ನಾವು ಅದನ್ನು ನಮ್ಮ ಅಧ್ಯಾತ್ಮದಲ್ಲಿ ಆತ್ಮ ಅಂತ ಕರೀತೀವಿ. ಆತ್ಮ ಅಂದ್ರೇನು? ಯಾರಾದರೂ ಅದಕ್ಕೆ ಸರಿಯಾದ ವಿಶ್ಲೇಷಣೆ ಕೊಟ್ಟಿದ್ದಾರಾ? ಇಲ್ಲ. ನಮ್ಮ ಪೂಜ್ಯ ಪೇಜಾವ ಸ್ವಾಮಿಗಳವರು ಎಲ್ಲೇ ಪ್ರವಚನ ಮಾಡುವಾಗ ಮೊದಲು ಒಂದು ಶ್ಲೋಕವನ್ನು ಹೇಳಿ ನಂತರ ಆರಂಭಿಸ್ತಾ ಇದ್ದರು. ಆ ಶ್ಲೋಕ ಏನು ಹೇಳುತ್ತೆ? ಯೋಂತ ಪ್ರವಿಶ್ಯ ಮಮವಾಚಮಿವಾಂತ ಸುಪ್ತಾನ್ ಸಂಜೀವಯತ್ ಅಖಿಲ ಶಕ್ತಿಧರ ಸ್ವಧಾಮ್ನ ಅನ್ಯಾಂಚ ಹಸ್ತಚರಣ ಶ್ರವಣತ್ವಗಾದೀನ್. ಗಮನಿಸಿ. ಪ್ರಾಣಾನ್ನಮೋ ಭಗವತೇ ಪುರುಷಾಯ ತುಭ್ಯಂ. ಕೇಳುವಂತೆ ಮಾಡುವ, ನೋಡುವಂತೆ ಮಾಡುವ, ಉಸಿರಾಡುವಂತೆ ಮಾಡುವ, ಮಾತಾಡುವಂತೆ ಮಾಡುವ, ನಡೆಯುವಂತೆ ಮಾಡುವ, ಕೈ ಮೂಲಕ ಉಣುವಂತೆ ಮಾಡುವ, ಮಲಗುವಂತೆ ಮಾಡುವ ಎಲ್ಲವೂ ಕೂಡ ಈ ಎಲ್ಲ ಪ್ರಕ್ರಿಯೆಗಳು ನನಗೆ ದೈವತ್ವ ಅಂತ ಹೇಳ್ತಕ್ಕಂತಹ ಎಲೆ ಪ್ರಾಣವೇ, ಎಲೆ ಉಸಿರೇ, ಎಲೆ ಅಚೇತನವೇ ನಿನ್ನಿಂದ ಅಂಥ ಒಂದು ಸ್ವರೂಪದಲ್ಲಿ ಚೈತನ್ಯವನ್ನು ಕೊಟ್ಟು ನನಗೆ ಸೌಖ್ಯವಾಗಿರಿಸುವ ನಿನ್ನ ಆ ಒಂದು ಶಕ್ತಿಗೆ ಕೈ ಮುಗಿಯುತ್ತೇನೆ. ಆಕಾರ ಇದೆಯಾ ಅಲ್ಲಿ? ಇಲ್ಲ. ಅದಕ್ಕೆ ಜೀವ, ಈ ಜೀವ ಅಂತಕ್ಕಂಥದ್ದು ಯಾವುದರಲ್ಲಿದೆ ಅಂತ ಹೇಳಿದರೆ ಆತ್ಮ. ಆತ್ಮ ಅನ್ನೋದಕ್ಕೆ ಸುಲಭವಾಗಿ ಸಾಹಿತ್ಯ ಶಬ್ದದಲ್ಲಿ ಏನು ಅಂದರೆ ದಿನಕರ್ ದೇಸಾಯಿ ಹೇಳಿದರು, ಅದಲ್ಲ ಮಗನೇ, ಆತ್ಮವೆಂಬುವುದು ಗ್ಯಾಸು. ಏನು ಚೆನ್ನಾಗಿ ಹೇಳಿದ ನೋಡಿ. ಅದಲ್ಲ ಮಗನೇ, ಆತ್ಮವೆಂಬುವುದು ಗ್ಯಾಸು, ನಭವ ಏರಲಿಕ್ಕೆ ಸಾಕು ಇದಕ್ಕೆ ಒಂದೇ ತಾಸು. ಹೀಗೆಂದು ಸತ್ಯವನ್ನು ಹೇಳಿದೊಡನೆ ವಿಜ್ಞಾನಿ ನಿಶ್ಚಿಂತೆಯಿಂದ ಪ್ರಾಣ ಬಿಟ್ಟ ತತ್ವಜ್ಞಾನಿ. ಇಲ್ಲೊಂದು ಜಿಜ್ಞಾಸೆ ಇದೆ. ಗ್ಯಾಸ್ ಖಾಲಿ ಆಗುತ್ತೆ ಅಂತಾರೆ. ಅದು ನಮ್ಮ ಅವಿವೇಕ. ಗ್ಯಾಸ್ ಖಾಲಿ ಆಗಲ್ಲ, ಸಿಲಿಂಡರ್ ಖಾಲಿ ಆಗುತ್ತೆ. ಗ್ಯಾಸ್ ಖಾಲಿ ಆದರೆ ಜಗತ್ತೇ ಖಾಲಿ. ಗ್ಯಾಸ್ ಅಂದರೆ ಗಾಡಿ, ಗಾಡಿ ಇಲ್ಲ ಅಂದರೆ ಜಗತ್ತಲ್ರಿ ಖಾಲಿ. ಖಾಲಿ ಇರೋದ್ರಿಂದ ನಾವು ಜಾಲಿ. ನಿಜ ಮಾತು. ಅದನ್ನು ತಿಳಿದಲೇ ನಾವು ಗ್ಯಾಸ್ ಖಾಲಿ ಆಗುತ್ತೆ ಅಂದ್ಬಿಡ್ತೀವಿ. ಸಿಲಿಂಡ್ರ್ ಖಾಲಿ ಆಗುತ್ತೆ. ಅದರಲ್ಲೂ ಒಂದು ಮಧ್ಯ ಪ್ರಶ್ನೆ ಇದೆ. ಸಿಲಿಂಡ್ರ್ ಖಾಲಿ ಆಗುತ್ತೆ ಅಂದರೆ ಮತ್ತೆ ಸಿಲಿಂಡ್ರಿಗೆ ತುಂಬ್ತೀವಲ್ಲ ಅನ್ನೋ ಅದನ್ನೇ ನಮ್ಮ ಭಾರತ ದೇಶದಲ್ಲಿ ಪುನರಪಿ ಜನನಂ ಪುನರಪಿ ಮರಣ. ಋತುಚಕ್ರ ತಿರುಗುವುದು, ಕಾಲನಿದೆ ಮರುಗುವುದು, ಮೃತನ ಮಣ್ಣಿನಿಂದ ಹೊಸ ಹುಲ್ಲು ಮಡೆಯುವುದು, ಕ್ಷಿತಿ ಗರ್ಭಧರಿಸುವಳು. ಪುನರ್ಜನ್ಮಕ್ಕೆ ಕ್ಷಿತಿ ಗರ್ಭಧರಿಸುವಳು ಮತ್ತು ಉದಿಸುವುದು ಜೀವ. ಸತತ ಕೃಷಿಯೋ ಪ್ರಕೃತಿ ಮುಂಕುತಿಮ್ಮ. ಆದ್ದರಿಂದ ವಾಯುವಾಕರ್ಷಿತ. ನಾವೆಲ್ಲ ಬದುಕಿರೋದು ಗಾಳಿಯಿಂದ. ಒಂದು ತಮಾಷೆಯ ಪದನೂ ನಿಮಗೆ ಬೇಕಾ? ನೋಡಿ, ಬೀಚಿ ಅವರು ಹೇಳ್ತಾರೆ, ಯಾರಿಗೇ ಆಗಲಿ, ಯಾವ ಜೀವಿಗೆ ಆಗಲಿ ಜಗತ್ತಿನಲ್ಲಿ ಎಲ್ಲರಿಗೂ ಬಾಯಿನ ಮೇಲೆ ಮೂಗಿಟ್ಟ. ಏಕಿಟ್ಟ? ತಾನು ತಿಂದದ್ದು ಅದು ವಾಸನೆಯ ಅಥವಾ ಆ ವಾಸನೆಯ ಅನ್ನುವುದು ತನಗೇ ತಿಳಿಯಲಿ ಎಂದು ಬಾಯ ಮೇಲೆ ಮೂಗಿಟ್ಟ. ಅದಕ್ಕೆ ಮೂಗು ಮುಚ್ಚಿಕೊಂಡು ಪ್ರಾಣಾಯಾಮ ಮಾಡಿ ಆಮೇಲೆ ಬಾಯಿ ಬಿಟ್ಟು ತಿಂದು ಆಮೇಲೆ ಬಾಯಿ ತೊಳ್ಕೊಂಡು ತನ್ನ ಮೂಲಕ ಇನ್ನೊಬ್ಬರ ಮುಂದೆ ಮಾತನಾಡುವಾಗ ಕೈ ಹೀಗೆ ಅಂತೀವಿ. ನಾವು ಉಂಡು ತಿಂದು ತೇಗಿದ ವಾಸನೆಯ ಮೂಲಕ ನಮ್ಮ ಮಾತು ಹೊರಬರುತ್ತೆ. ಮತ್ತೊಬ್ಬರಿಗೆ ಅದು ಸಖ್ಯವಾಗಬಹುದು, ಅಸಖ್ಯವಾಗಬಹುದು. ಆದರೆ ಆಗಬಾರ್ದು ಅನ್ನುವುದಕ್ಕಾಗಿ ನಮ್ಮ ಸಂಪ್ರದಾಯದಲ್ಲಿ ಬಾಯನ್ನು ಹೀಗಿಟ್ಕೊಂಡು, ಜೊತೆಗೆ ಉಚ್ಚಿಷ್ಟ, ತಿಂದದ್ದು ತುಟಿ ತೆರೆದಾಗ ಅದರಿಂದ ಸಿಡಿಯುವಂತಹ ಯಾವುದೇ ಆ ಒಂದು ಜೊಲ್ಲು ಏನು ಆ ಎಂಜಲು ಅಂತೀವಿ, ಅದು ಮತ್ತೊಬ್ಬರಿಗೆ ಹಾರಬಾರದು. ಅದರಲ್ಲಿ ವಿಜ್ಞಾನವೂ ಇದೆ. ಸೋಂಕಬಾರದು ಇನ್ನೊಬ್ಬರಿಗೆ. ಅದೆಲ್ಲ ಸೋಂಕೆ ಹೊತ್ತಿದ್ದಾನೆ. ಕೊರೋನಾ ಅನ್ನೋದು ಬಿಟ್ಬಿಟ್ಟು ಕೊರೋನಾ ಅಂತ ಬಂದಿದ್ದು. ಇನ್ನಾದರೂ ಎಚ್ಚರವಾಗಿರಿ, ಅರ್ಥೈಸ್ಕೊಳ್ಳಿ. ಮೊದಲು ಮೂಗಿಡಿದು ಪ್ರಾಣಾಯಾಮ ಮಾಡಿ ಆಮೇಲೆ ಬಾಯಿ ಬಿಟ್ಟು ತಿನ್ನಿ. ತಿಂದ ನಂತರದಲ್ಲಿ ಅದು ಸೇರಲ್ಲ ಇದು ಸೇರಲ್ಲ ಅಂತ ಊಟ ಮಾಡಬೇಕಾದ್ರೆ ಮನಸ್ಸನ್ನು ವಿಕೃತಗೊಳಿಸಬಾರ್ದು. ಊಟ ಮಾಡಬೇಕಾದ್ರೆ ಶಾಂತವಾಗಿ ಊಟ ಮಾಡಬೇಕು. ಆ ದೃಷ್ಟಿಯಲ್ಲಿ ತೆಗೆದುಕೊಂಡ ಆಹಾರ ಆಹ್ರೀಯತೆ ಇತಿ ಆಹಾರ.
ಅದರಲ್ಲಿಯೂ ಕೂಡ ಪಂಚಾತ್ಮಕಂ ಪಂಚಭಕ್ತಂ ಷಡಾಶ್ರಯಂ ಷಡ್ಗುಣ ಯೋಗಯುಕ್ತಂ ತಂ ಸಪ್ತದಾತಂ ತ್ರಿಮಲಂ ದ್ವಿಯೋನಿ, ಇದೆಲ್ಲ ಯಾವುದ್ರ ಮೇಲೆ ನಿಂತ್ಕೊಂಡಿದೆ ಅಂತ ಹೇಳಿದ್ರೆ ಚತುರ್ವಿಧ ಆಹಾರಸ್ಯ ಶರೀರಂ ಭವತಿ, 4 ತೆರನ ಆಹಾರದಿಂದ ಈ ಜೀವ, ಈ ಆತ್ಮ ಅರ್ಥಾತ್ ಗಾಳಿ ಜಾಲಿಯಾಗಿರುತ್ತೆ. ಅದು ವ್ಯತ್ಯಾಸವಾಯಿತು, ಗಾಳಿ ಜೊತೆ ಸೇರಿಕೊಳ್ಳುತ್ತೆ. ಆವಾಗಲೇ ಇದು ದೇಹ, ಅದು ಶವ. ಗಾಳಿ ಇದ್ದರೆ ಇದು ಶಿವ. ಅದಕ್ಕೆ ನಮ್ಮಲ್ಲಿ ಭಾಳ ಚೆನ್ನಾಗಿ ಅಜ್ಜಿಗಳ ಮಾತು ಕೇಳಿ, ಈಶ್ವರ ಅಂದರೆ ಏನವ ಅಂದರೆ ಅಯ್ಯನ್ ಕೇಳ ಸ್ವಾಮಿ, ಈ ಸ್ವರ ಇಲ್ಲಿದ್ದರೆ ಇದು ಈ ಸ್ವರ, ಇಲ್ಲಿರೋ ಸ್ವರ ಆಚೆ ಹೋದರೆ ಮಗುಚ್ಕೊಳ್ಳೋದೀಯ. ಉಸಿರು ದೇವರು. ಇದರಿಂದ ತುಂಬ ಸಂತೋಷ ಅಂತೇಳಿ ಮಾತುಗಳನ್ನೆಲ್ಲ ಕೇಳುವಾಗ ಆಲೋಚಿಸಬೇಕು. ನಾವು ಹುಟ್ಟಿದಾಗ ನಮಗೆ ಉಸಿರಿರುತ್ತೆ, ಹೆಸರಿರುವುದಿಲ್ಲ. ನಮ್ಮ ಹುಟ್ಟಡಗಿದಾಗ ನಮಗೆ ಹೆಸರಿರುತ್ತೆ, ಉಸಿರಿರುವುದಿಲ್ಲ. ಹೆಸರಿನ ಉಸಿರಿನ ನಡುವೆ ಇರುವವರ ಜೊತೆಯಲ್ಲಿ ಕೆಸರೆರಚಿದಲೇ ಬದುಕಿದರೆ ನಮ್ಮ ಉಸಿರು ಅವ್ರ ಉಸಿರು ಹಸಿರಾಗಿರುತ್ತೆ. ಹಾಗೆ ಬಾಳೋಣ. ನಮ್ಮ ಉಸಿರಿರುವವರೆಗೆ ಹಸಿರ ಮನಸ್ಸಿಗೆಲ್ಲ ಸಂತೃಪ್ತಿಯ ಭಾವನೆಯನ್ನು ಕೊಡುವಂತಹ ಹಸುರಾದ ಆ ಉಸಿರಿನ ಭಾವನೆಯನ್ನು ಅವರಿಗೆ ತೋಡಿಕೊಳ್ಳೋಣ. ಏನಂತೀರಿ? ಅದ್ಭುತವಾದ ಮಾತು. ಎನ್ ಕೇಶವಯ್ಯಂಗಾರ್ ಹುಲಿಕಲ್, ಎನ್ ಕೇಶವನ್ ಯೂಟ್ಯೂಬ್ ಚಾನಲ್. ಒಮ್ಮೆ ನೋಡಿ ಆನಂದಿಸಿ. ಕಣ್ಣಮ್ಮ ಅವರಿಗೆ ನಮ್ಮ ಧನ್ಯವಾದಗಳು. ಎಲ್ಲರೂ ಈ ನಮ್ಮ ಪುಟ್ಟ ವಿಡಿಯೋವನ್ನು ನೋಡಿದ್ದಕ್ಕೆ ಧನ್ಯವಾದಗಳು. ಶೇರ್, ಲೈಕ್, ಸಬ್ಸ್ಕ್ರೈಬ್ ಮಾಡೋದಕ್ಕೆ ಧನ್ಯವಾದಗಳು.